ಕುಷ್ಟಗಿ ತಾಲೂಕಿನ ಜನರಿಗೆ ಆರ್ಥಿಕ ಸೇವೆಯನ್ನು ಇನ್ನಷ್ಟು ಸುಲಭಗೊಳಿಸುವ ಮಹತ್ವದ ಹೆಜ್ಜೆಯಾಗಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಡಿಜಿಪೇ ಲೈಟ್ ಸೇವೆಯನ್ನು ಇಂದು ಪ್ರಾರಂಭಿಸಲಾಯಿತು. ಸೋಮವಾರ ಕುಷ್ಟಗಿ ನಗರದ ಗಾಂಧಿನಗರದಲ್ಲಿರುವ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸೇವಾ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್ ಜೆ ಹಾಗೂ ತಾಲೂಕಿನ ಯೋಜನಾಧಿಕಾರಿಗಳಾದ ನಿರಂಜನ್ ಎಂಆರ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್ ಜೆ ಅವರು ಮಾತನಾಡಿ, ಕುಷ್ಟಗಿ ತಾಲೂಕಿನಲ್ಲಿ ಈಗಾಗಲೇ ಡಿಜಿಪೇ ಲೈಟ್ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ಗ್ರಾಮೀಣ ಭಾಗದ ಜನರು ತುರ್ತು ಸಂದರ್ಭಗಳಲ್ಲಿ ಹಣ ಪಡೆಯಲು ಎಟಿಎಂ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗುವ ಅವಶ್ಯಕತೆ ಇರುವುದರಿಂದ ತೊಂದರೆಯಾಗುತ್ತಿತ್ತು. ಈ ಸಮಸ್ಯೆಯನ್ನು ನಿವಾರಿಸಲು ಈ ಸೇವೆ ಸಹಕಾರಿಯಾಗಲಿದೆ. ಈ ಸೇವೆಯ ಮೂಲಕ ಸಾರ್ವಜನಿಕರು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ತಮ್ಮ ಡೆಬಿಟ್ ಕಾರ್ಡ್ ಬಳಸಿ ಕನಿಷ್ಠ 10,000 ರೂಪಾಯಿಗಳವರೆಗೆ ತಕ್ಷಣ ಹಣ ಪಡೆಯಬಹುದಾಗಿದೆ. ಕೇಂದ್ರ ಸರ್ಕಾರದ ರಿಸರ್ವ್ ಬ್ಯಾಂಕ್ ಪರವಾನಗಿಯೊಂದಿಗೆ ಕುಷ್ಟಗಿ ತಾಲೂಕಿನ ಎಲ್ಲಾ ಸಿಎಸ್ಸಿ ಕೇಂದ್ರಗಳಲ್ಲಿ ಈ ಸೇವೆ ಲಭ್ಯವಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಹಣಕಾಸು ಪ್ರಬಂಧಕರು, ತಾಲೂಕಿನ ನೋಡಲ್ ಅಧಿಕಾರಿಗಳು, ಒಕ್ಕೂಟದವರು ಹಾಗೂ ಮಾಜಿ ಪುರಸಭೆ ಸದಸ್ಯೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದ ಜನರಿಗೆ ತುರ್ತು ಹಣಕಾಸು ಸೇವೆಯನ್ನು ಹತ್ತಿರಕ್ಕೆ ತರುವ ಈ ಯೋಜನೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ವರದಿ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಜೊತೆಗೆ ಈಗ ಇನ್ನೊಂದು ಉನ್ನತೀಕರಣ ಅಂತಿದೆ. ಎಷ್ಟೋ ಮಂದಿ ಇವತ್ತು ನಿಮಗೆ ಹತ್ತಿರ ಸಮಸ್ಯೆಗಳು ಕಾಣುವುದಿಲ್ಲ, ಯಾಕೆಂದ್ರೆ ನೀವು ಸಿಟಿಯಲ್ಲಿ ಇದ್ದೀರಿ, ನಿಮ್ಗೆ ಎಟಿಎಂ ಎಲ್ಲ ಈ ಹತ್ತಿರದಲ್ಲಿದೆ. ಗ್ರಾಮಾಂತರ ಭಾಗದಲ್ಲಿ ಇವತ್ತು ನಾನು ಕಾಮನೂರಿಗೆ ಹೋಗಿ ಬಂದೆ. ನಾನು ಎಷ್ಟು ಖುಷಿ ಪಟ್ಟಿದ್ದಾರೆ ಇವತ್ತಿನ ಈ ಡಿಜಿಪೇ ಅನ್ನುವಂಥ ಒಂದು ಕಾರ್ಯಕ್ರಮ. ಇವತ್ತು ಎಷ್ಟೋ ಮಂದಿ ಇವತ್ತು ಎಟಿಎಂ ಅಲ್ಲಿ ಇದೆ, ಹಣವನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಪಕ್ಕದ ಸಿಟಿಗೆ ಇನ್ನು ಊರಲ್ಲಿ ಕೆಲವರೆಲ್ಲ ಇದ್ದಾರೆ ಏಜೆಂಟ್ಗಳು, ₹10 ಇದ್ದರೆ ಅವರು ಚಾರ್ಜ್ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಈಗ ದೂರ ಮಾಡಿ ನಮ್ಮ ಗ್ರಾಮಾಂತರ ಭಾಗದ ಮತ್ತು ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಇದರಲ್ಲಿ ಸ್ವಸಹಾಯ ಸಂಘದವರಿಗೆ ಮಾತ್ರ ಎಲ್ಲರಿಗೂ ಕೂಡ ಒಂದು 10,000 ನಮ್ಮ ಸೇವಾ ಕೇಂದ್ರದಲ್ಲಿ ಒಂದು ಮಿನಿ ಎಟಿಎಂ ಇದೆ. ಇದಕ್ಕೆ ಎಟಿಎಂ ಬಾಕ್ಸ್ ಏನಿಲ್ಲ. ಇವತ್ತು ನಮ್ಮ ಕಲೆಕ್ಷನ್ ಆದಂಥ ಮೊತ್ತದಲ್ಲಿ ಅವರಿಗೆ ಒಂದು 10,000 ತನಕ ಎಟಿಎಂ ಮೂಲಕ ಡ್ರಾ ಮಾಡಿಕೊಡುವಂಥ ಒಂದು ಕೆಲಸವನ್ನು ಇವತ್ತಿಂದ ನಾವು ಶುರು ಮಾಡ್ತಾ ಇದ್ದೇವೆ. ಇದು ಒಂದು ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ನಿಬಂಧನೆಗಳೇ ಒಳಪಟ್ಟು ಮಾಡುವಂತ ಕೆಲಸ. ಇದು ಯಾವುದೋ ರೀತಿಯಲ್ಲಿ ನಾವು ಐಚ್ಛಿಕವಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಇದಕ್ಕೆ ಸರ್ಕಾರದ ಅನುಮತಿ ಬೇಕು. ಯಾವುದೇ ಕೆಲಸ ಕಾಮನ್ ಸರ್ವಿಸ್ ಹೇಗೆ ಮಾಡ್ತಾ ಇದ್ದೀರೋ ಎಟಿಎಂ ಅನ್ನು ಕೂಡ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಪ್ರೊಸೀಜರ್ಸ್ಗಳಿದೆಯಾ ಅದರ ಪ್ರಕಾರವೇ ಇವತ್ತು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ, ನಿಮಗೆ ರಿಸಿಪ್ಟ್ ಕೊಡ್ತೇವೆ. ಬ್ಯಾಂಕಲ್ಲಿ ಎಟಿಎಂ